ಕನ್ನಡಿಗರು ಸ್ವಾಭಿಮಾನಿಗಳು, ಸಹೃದಯಿಗಳು ಅಂತ ನಾವು ಯಾವಾಗಲೂ ಎಲ್ಲರನ್ನ ಜೊತೆಗೆ ಕರೆದುಕೊಂಡು ಹೋಗೋ ಕೆಲಸ ಮಾಡ್ತಲೇ ಇರ್ತೇವೆ. ಆದರೆ ಇದನ್ನೇ ದುರುಪಯೋಗ ಮಾಡಿಕೊಂಡ ಹಿಂದಿ ಹುಡುಗರು ಕನ್ನಡ ಮಾತನಾಡಿದ್ದಕ್ಕೆ ದರ್ಪ ತೋರಿದ್ದಾರೆ. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಕನ್ನಡಿಗನ ಮೇಲೆ ಯುಪಿ ಯುವಕರ ಗೂಂಡಾಗಿರಿ. ಹಿಂದಿ ಬರಲ್ಲ ಅಂದಿದ್ದಕ್ಕೆ ರಾಡ್ನಿಂದ ಹಲ್ಲೆ. ಹೀಗೆ ರಕ್ತ ಸಿಕ್ತವಾಗಿರೋ ವ್ಯಕ್ತಿ, ಇನ್ನೊಂದೆಡೆ ತನಗಾದ ಅನ್ಯಾಯವನ್ನು ಹೇಳಿಕೊಳ್ಳುತ್ತಿರುವ ಕಾರ್ಮಿಕ. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಬೆಂಗಳೂರು ಹೊರವಲಯದ ಆನೇಕಲ್ ಪಟ್ಟಣದಲ್ಲಿ. ಅವ್ರಿಗೆ ನಮ್ಮ ಕನ್ನಡ ಬರಲ್ಲ, ಅದಕ್ಕೆ ಇವಾಗ ಅವ್ರನ್ನ ನೀವು ಏನೇ ಇದು ಮಾಡಿದ್ರು ಹಿಂದಿ ಮೈ ಬೋಲು ಅಂದ್ಕೊಂಬರ್ತಾರೆ. ನಮ್ಗೆ ಹಿಂದಿ ಬರಲ್ಲ, ಅದಕ್ಕೆ ನಮಗೆ ನೀವು ಕರ್ನಾಟಕದಲ್ಲಿ ಬಂದು ಇಲ್ಲಿ ಇರೋದು, ನೀವು ಕನ್ನಡ ಮಾತಾಡ್ರೋ ಅನ್ನೋದು ತಪ್ಪ. ಆ ಮಾತಕ್ಕೆ ಇಷ್ಟು ಬಂದು ಅವ್ರು ಆವಾಗಿಂದ ಇದು ಮಾಡ್ಕೊಂಬಂದು ಇವತ್ತು ಸ್ಕೆಚ್ ಹಾಕಿ ಇಷ್ಟ ಆಗಿ ಹೊಡೆದಿದ್ದೆ. ಆನೇಕಲ್ ಪಟ್ಟಣದ ರುದ್ರಮ್ಮ ಬಡಾವಣೆಯಲ್ಲಿ ಹಿಂದಿ ಮಾತಾಡೋಕೆ ಬರಲ್ಲ ಅಂದಿದ್ದಕ್ಕೆ ಕನ್ನಡಿಗನ ಮೇಲೆ ಉತ್ತರ ಪ್ರದೇಶದ ಮೂಲದ ಯುವಕರು ಗೂಂಡಾಗಿರಿ ತೋರಿದ್ದಾರೆ. ಮಗ್ಗದ ಕಾರ್ಖಾನೆಯಲ್ಲಿ ಕೆಲಸ ವಿಚಾರಕ್ಕೆ ಕಾರ್ಮಿಕರ ನಡುವೆ ಕಿರಿಕಾಗಿದೆ. ಇದೇ ಸಂದರ್ಭದಲ್ಲಿ ಕನ್ನಡ ಮಾತನಾಡಬೇಡ, ನಮ್ಮ ಬಳಿ ಹಿಂದಿ ಮಾತನಾಡು ಎಂದು ಕಿರಿಕ್ ಮಾಡಿದ್ದಾರೆ. ಆಗ ಶಿವಲಿಂಗ ನೀವೇ ಕನ್ನಡ ಮಾತಾಡಿ ಅಂತ ಹೇಳಿದ್ದಕ್ಕೆ ಕಬ್ಬಿಣದ ರಾಡ್ ತೆಗೆದುಕೊಂಡು ತಲೆಗೆ ಹೊಡೆದಿದ್ದಾರೆ. ತೀವ್ರ ರಕ್ತಸ್ರಾವವಾಗಿದ್ದ ಶಿವಲಿಂಗ ಅವರನ್ನು ಆನೇಕಲ್ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗಿದೆ. ಅವರಿಗೆ ಹೊಡೆದಿರ್ತಾನೆ, ಹೊಡೆದ ನಂತರ ಅವರು ಹಾಸ್ಪಿಟಲ್ಗೆ ಹೋಗ್ತಾರೆ. ಏನಂದ್ರೆ ಸ್ವಲ್ಪ ಇಂಜುರೀಸ್ ಆಗಿರುತ್ತೆ ತಲೆಗೆ. ಆ ಪ್ರಕಾರ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಆದ ನಂತರ ಕೇಸನ್ನು ನಾವು ರಿಜಿಸ್ಟರ್ ಮಾಡ್ತೀವಿ ಆನೇಕಲ್ ಪೊಲೀಸ್ ಠಾಣೆಯಲ್ಲಿ. ಈ 3-4 ಜನರು ಇರ್ತಾರೆ. ಇದರಲ್ಲಿ 3 ಜನರು ಯಾರು ಈ ವಾಗ್ವಾದ ಜಗಳ ಆಗಿರುತ್ತೆ, ಈ ಹೊಡೆದಾಟದಲ್ಲಿ ಏನು ಮಾಡ್ಕೊಂಡಿದ್ದಾರೆ, ಅವರಿಗೆ ನಾವು ಇಮಿಡಿಯೇಟ್ ಆಗಿ ಸೆಕ್ಯೂರ್ ಮಾಡಿದ್ದೀವಿ. ಕಾನೂನು ಕ್ರಮ. ಹಲ್ಲೆ ಮಾಡಿ ಪರಾರಿಯಾಗಲು ಯತ್ನಿಸಿರುವ 3 ಉತ್ತರ ಪ್ರದೇಶದ ಕನ್ನಡ ವಿರೋಧಿ ಆರೋಪಿಗಳನ್ನು ಪೊಲೀಸರು ವಶಕ್ಕೆ ಪಡೆದು ತನಿಖೆ ಮಾಡುತ್ತಿದ್ದಾರೆ. ಅದೇನೇ ಇರಲಿ, ಇಲ್ಲಿ ನೆಲ ಜಲ ಎಲ್ಲ ಬೇಕು, ಆದರೆ ಕನ್ನಡ ಮಾತ್ರ ಬೇಡ ಅಂದ್ರೆ ಹೇಗೆ ಅನ್ನೋದು ಕನ್ನಡಿಗರ ಪ್ರಶ್ನೆ. ನವೀನ್ ಶೆಟ್ಟಿ, ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ಕನ್ನಡಿಗರು ಸ್ವಾಭಿಮಾನಿಗಳು, ಸಹೃದಯಿಗಳು ಅಂತ ನಾವು ಯಾವಾಗಲೂ ಎಲ್ಲರನ್ನ ಜೊತೆಗೆ ಕರೆದುಕೊಂಡು ಹೋಗೋ ಕೆಲಸ ಮಾಡ್ತಲೇ ಇರ್ತೇವೆ. ಆದರೆ ಇದನ್ನೇ ದುರುಪಯೋಗ ಮಾಡಿಕೊಂಡ ಹಿಂದಿ ಹುಡುಗರು ಕನ್ನಡ ಮಾತನಾಡಿದ್ದಕ್ಕೆ ದರ್ಪ ತೋರಿದ್ದಾರೆ. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಕನ್ನಡಿಗನ ಮೇಲೆ ಯುಪಿ ಯುವಕರ ಗೂಂಡಾಗಿರಿ. ಹಿಂದಿ ಬರಲ್ಲ ಅಂದಿದ್ದಕ್ಕೆ ರಾಡ್ನಿಂದ ಹಲ್ಲೆ. ಹೀಗೆ ರಕ್ತ ಸಿಕ್ತವಾಗಿರೋ ವ್ಯಕ್ತಿ, ಇನ್ನೊಂದೆಡೆ ತನಗಾದ ಅನ್ಯಾಯವನ್ನು ಹೇಳಿಕೊಳ್ಳುತ್ತಿರುವ ಕಾರ್ಮಿಕ. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಬೆಂಗಳೂರು ಹೊರವಲಯದ ಆನೇಕಲ್ ಪಟ್ಟಣದಲ್ಲಿ. ಅವ್ರಿಗೆ ನಮ್ಮ ಕನ್ನಡ ಬರಲ್ಲ, ಅದಕ್ಕೆ ಇವಾಗ ಅವ್ರನ್ನ ನೀವು ಏನೇ ಇದು ಮಾಡಿದ್ರು ಹಿಂದಿ ಮೈ ಬೋಲು ಅಂದ್ಕೊಂಬರ್ತಾರೆ. ನಮ್ಗೆ ಹಿಂದಿ ಬರಲ್ಲ, ಅದಕ್ಕೆ ನಮಗೆ ನೀವು ಕರ್ನಾಟಕದಲ್ಲಿ ಬಂದು ಇಲ್ಲಿ ಇರೋದು, ನೀವು ಕನ್ನಡ ಮಾತಾಡ್ರೋ ಅನ್ನೋದು ತಪ್ಪ. ಆ ಮಾತಕ್ಕೆ ಇಷ್ಟು ಬಂದು ಅವ್ರು ಆವಾಗಿಂದ ಇದು ಮಾಡ್ಕೊಂಬಂದು ಇವತ್ತು ಸ್ಕೆಚ್ ಹಾಕಿ ಇಷ್ಟ ಆಗಿ ಹೊಡೆದಿದ್ದೆ. ಆನೇಕಲ್ ಪಟ್ಟಣದ ರುದ್ರಮ್ಮ ಬಡಾವಣೆಯಲ್ಲಿ ಹಿಂದಿ ಮಾತಾಡೋಕೆ ಬರಲ್ಲ ಅಂದಿದ್ದಕ್ಕೆ ಕನ್ನಡಿಗನ ಮೇಲೆ ಉತ್ತರ ಪ್ರದೇಶದ ಮೂಲದ ಯುವಕರು ಗೂಂಡಾಗಿರಿ ತೋರಿದ್ದಾರೆ. ಮಗ್ಗದ ಕಾರ್ಖಾನೆಯಲ್ಲಿ ಕೆಲಸ ವಿಚಾರಕ್ಕೆ ಕಾರ್ಮಿಕರ ನಡುವೆ ಕಿರಿಕಾಗಿದೆ. ಇದೇ ಸಂದರ್ಭದಲ್ಲಿ ಕನ್ನಡ ಮಾತನಾಡಬೇಡ, ನಮ್ಮ ಬಳಿ ಹಿಂದಿ ಮಾತನಾಡು ಎಂದು ಕಿರಿಕ್ ಮಾಡಿದ್ದಾರೆ. ಆಗ ಶಿವಲಿಂಗ ನೀವೇ ಕನ್ನಡ ಮಾತಾಡಿ ಅಂತ ಹೇಳಿದ್ದಕ್ಕೆ ಕಬ್ಬಿಣದ ರಾಡ್ ತೆಗೆದುಕೊಂಡು ತಲೆಗೆ ಹೊಡೆದಿದ್ದಾರೆ. ತೀವ್ರ ರಕ್ತಸ್ರಾವವಾಗಿದ್ದ ಶಿವಲಿಂಗ ಅವರನ್ನು ಆನೇಕಲ್ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗಿದೆ. ಅವರಿಗೆ ಹೊಡೆದಿರ್ತಾನೆ, ಹೊಡೆದ ನಂತರ ಅವರು ಹಾಸ್ಪಿಟಲ್ಗೆ ಹೋಗ್ತಾರೆ. ಏನಂದ್ರೆ ಸ್ವಲ್ಪ ಇಂಜುರೀಸ್ ಆಗಿರುತ್ತೆ ತಲೆಗೆ. ಆ ಪ್ರಕಾರ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಆದ ನಂತರ ಕೇಸನ್ನು ನಾವು ರಿಜಿಸ್ಟರ್ ಮಾಡ್ತೀವಿ ಆನೇಕಲ್ ಪೊಲೀಸ್ ಠಾಣೆಯಲ್ಲಿ. ಈ 3-4 ಜನರು ಇರ್ತಾರೆ. ಇದರಲ್ಲಿ 3 ಜನರು ಯಾರು ಈ ವಾಗ್ವಾದ ಜಗಳ ಆಗಿರುತ್ತೆ, ಈ ಹೊಡೆದಾಟದಲ್ಲಿ ಏನು ಮಾಡ್ಕೊಂಡಿದ್ದಾರೆ, ಅವರಿಗೆ ನಾವು ಇಮಿಡಿಯೇಟ್ ಆಗಿ ಸೆಕ್ಯೂರ್ ಮಾಡಿದ್ದೀವಿ. ಕಾನೂನು ಕ್ರಮ. ಹಲ್ಲೆ ಮಾಡಿ ಪರಾರಿಯಾಗಲು ಯತ್ನಿಸಿರುವ 3 ಉತ್ತರ ಪ್ರದೇಶದ ಕನ್ನಡ ವಿರೋಧಿ ಆರೋಪಿಗಳನ್ನು ಪೊಲೀಸರು ವಶಕ್ಕೆ ಪಡೆದು ತನಿಖೆ ಮಾಡುತ್ತಿದ್ದಾರೆ. ಅದೇನೇ ಇರಲಿ, ಇಲ್ಲಿ ನೆಲ ಜಲ ಎಲ್ಲ ಬೇಕು, ಆದರೆ ಕನ್ನಡ ಮಾತ್ರ ಬೇಡ ಅಂದ್ರೆ ಹೇಗೆ ಅನ್ನೋದು ಕನ್ನಡಿಗರ ಪ್ರಶ್ನೆ. ನವೀನ್ ಶೆಟ್ಟಿ, ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್.
ಕನ್ನಡಿಗರು ಸ್ವಾಭಿಮಾನಿಗಳು, ಸಹೃದಯಿಗಳು ಅಂತ ನಾವು ಯಾವಾಗಲೂ ಎಲ್ಲರನ್ನ ಜೊತೆಗೆ ಕರೆದುಕೊಂಡು ಹೋಗೋ ಕೆಲಸ ಮಾಡ್ತಲೇ ಇರ್ತೇವೆ. ಆದರೆ ಇದನ್ನೇ ದುರುಪಯೋಗ ಮಾಡಿಕೊಂಡ ಹಿಂದಿ ಹುಡುಗರು ಕನ್ನಡ ಮಾತನಾಡಿದ್ದಕ್ಕೆ ದರ್ಪ ತೋರಿದ್ದಾರೆ. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಕನ್ನಡಿಗನ ಮೇಲೆ ಯುಪಿ ಯುವಕರ ಗೂಂಡಾಗಿರಿ. ಹಿಂದಿ ಬರಲ್ಲ ಅಂದಿದ್ದಕ್ಕೆ ರಾಡ್ನಿಂದ ಹಲ್ಲೆ. ಹೀಗೆ ರಕ್ತ ಸಿಕ್ತವಾಗಿರೋ ವ್ಯಕ್ತಿ, ಇನ್ನೊಂದೆಡೆ ತನಗಾದ ಅನ್ಯಾಯವನ್ನು ಹೇಳಿಕೊಳ್ಳುತ್ತಿರುವ ಕಾರ್ಮಿಕ. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಬೆಂಗಳೂರು ಹೊರವಲಯದ ಆನೇಕಲ್ ಪಟ್ಟಣದಲ್ಲಿ. ಅವ್ರಿಗೆ ನಮ್ಮ ಕನ್ನಡ ಬರಲ್ಲ, ಅದಕ್ಕೆ ಇವಾಗ ಅವ್ರನ್ನ ನೀವು ಏನೇ ಇದು ಮಾಡಿದ್ರು ಹಿಂದಿ ಮೈ ಬೋಲು ಅಂದ್ಕೊಂಬರ್ತಾರೆ. ನಮ್ಗೆ ಹಿಂದಿ ಬರಲ್ಲ. ಅದಕ್ಕೆ ನಮಗೆ ನೀವು ಕರ್ನಾಟಕದಲ್ಲಿ ಬಂದು ಇಲ್ಲಿ ಇರೋದು, ನೀವು ಕನ್ನಡ ಮಾತಾಡ್ರೋ ಅನ್ನೋದು ತಪ್ಪ. ಆ ಮಾತಕ್ಕೆ ಇಷ್ಟು ಬಂದು ಅವ್ರು ಆವಾಗಿಂದ ಇದು ಮಾಡ್ಕೊಂಬಂದು ಇವತ್ತು ಸ್ಕೆಚ್ ಹಾಕಿ ಇಷ್ಟ ಆಗಿ ಹೊಡೆದಿದ್ದೆ. ಆನೇಕಲ್ ಪಟ್ಟಣದ ರುದ್ರಮ್ಮ ಬಡಾವಣೆಯಲ್ಲಿ ಹಿಂದಿ ಮಾತಾಡೋಕೆ ಬರಲ್ಲ ಅಂದಿದ್ದಕ್ಕೆ ಕನ್ನಡಿಗನ ಮೇಲೆ ಉತ್ತರ ಪ್ರದೇಶದ ಮೂಲದ ಯುವಕರು ಗೂಂಡಾಗಿರಿ ತೋರಿದ್ದಾರೆ. ಮಗ್ಗದ ಕಾರ್ಖಾನೆಯಲ್ಲಿ ಕೆಲಸ ವಿಚಾರಕ್ಕೆ ಕಾರ್ಮಿಕರ ನಡುವೆ ಕಿರಿಕಾಗಿದೆ. ಇದೇ ಸಂದರ್ಭದಲ್ಲಿ ಕನ್ನಡ ಮಾತನಾಡಬೇಡ, ನಮ್ಮ ಬಳಿ ಹಿಂದಿ ಮಾತನಾಡು ಎಂದು ಕಿರಿಕ್ ಮಾಡಿದ್ದಾರೆ. ಆಗ ಶಿವಲಿಂಗ ನೀವೇ ಕನ್ನಡ ಮಾತಾಡಿ ಅಂತ ಹೇಳಿದ್ದಕ್ಕೆ ಕಬ್ಬಿಣದ ರಾಡ್ ತೆಗೆದುಕೊಂಡು ತಲೆಗೆ ಹೊಡೆದಿದ್ದಾರೆ. ತೀವ್ರ ರಕ್ತಸ್ರಾವವಾಗಿದ್ದ ಶಿವಲಿಂಗ ಅವರನ್ನು ಆನೇಕಲ್ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗಿದೆ. ಅವ್ರಿಗೆ ಹೊಡೆದಿರ್ತಾನೆ, ಹೊಡೆದ ನಂತರ ಅವರು ಹಾಸ್ಪಿಟಲ್ಗೆ ಹೋಗ್ತಾರೆ. ಏನಂದ್ರೆ ಸ್ವಲ್ಪ ಇಂಜುರೀಸ್ ಆಗಿರುತ್ತೆ ತಲೆಗೆ. ಆ ಪ್ರಕಾರ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಆದ ನಂತರ ಕೇಸನ್ನು ನಾವು ರಿಜಿಸ್ಟರ್ ಮಾಡ್ತೀವಿ ಆನೇಕಲ್ ಪೊಲೀಸ್ ಠಾಣೆಯಲ್ಲಿ. ಈ 3-4 ಜನರು ಇರ್ತಾರೆ. ಇದರಲ್ಲಿ 3 ಜನರು ಯಾರು ಈ ವಾಗ್ವಾದ ಜಗಳ ಆಗಿರುತ್ತೆ, ಈ ಹೊಡೆದಾಟದಲ್ಲಿ ಏನು ಮಾಡ್ಕೊಂಡಿದ್ದಾರೆ, ಅವರಿಗೆ ನಾವು ಇಮಿಡಿಯೇಟ್ ಆಗಿ ಸೆಕ್ಯೂರ್ ಮಾಡಿದ್ದೀವಿ. ಕಾನೂನು ಕ್ರಮ. ಹಲ್ಲೆ ಮಾಡಿ ಪರಾರಿಯಾಗಲು ಯತ್ನಿಸಿರುವ 3 ಉತ್ತರ ಪ್ರದೇಶದ ಕನ್ನಡ ವಿರೋಧಿ ಆರೋಪಿಗಳನ್ನು ಪೊಲೀಸರು ವಶಕ್ಕೆ ಪಡೆದು ತನಿಖೆ ಮಾಡುತ್ತಿದ್ದಾರೆ. ಅದೇನೇ ಇರಲಿ, ಇಲ್ಲಿ ನೆಲ ಜಲ ಎಲ್ಲ ಬೇಕು, ಆದರೆ ಕನ್ನಡ ಮಾತ್ರ ಬೇಡ ಅಂದ್ರೆ ಹೇಗೆ ಅನ್ನೋದು ಕನ್ನಡಿಗರ ಪ್ರಶ್ನೆ. ನವೀನ್ ಶೆಟ್ಟಿ, ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ಕನ್ನಡಿಗರು ಸ್ವಾಭಿಮಾನಿಗಳು, ಸಹೃದಯಿಗಳು ಅಂತ ನಾವು ಯಾವಾಗಲೂ ಎಲ್ಲರನ್ನ ಜೊತೆಗೆ ಕರೆದುಕೊಂಡು ಹೋಗೋ ಕೆಲಸ ಮಾಡ್ತಲೇ ಇರ್ತೇವೆ. ಆದರೆ ಇದನ್ನೇ ದುರುಪಯೋಗ ಮಾಡಿಕೊಂಡ ಹಿಂದಿ ಹುಡುಗರು ಕನ್ನಡ ಮಾತನಾಡಿದ್ದಕ್ಕೆ ದರ್ಪ ತೋರಿದ್ದಾರೆ. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಕನ್ನಡಿಗನ ಮೇಲೆ ಯುಪಿ ಯುವಕರ ಗೂಂಡಾಗಿರಿ. ಹಿಂದಿ ಬರಲ್ಲ ಅಂದಿದ್ದಕ್ಕೆ ರಾಡ್ನಿಂದ ಹಲ್ಲೆ. ಹೀಗೆ ರಕ್ತ ಸಿಕ್ತವಾಗಿರೋ ವ್ಯಕ್ತಿ, ಇನ್ನೊಂದೆಡೆ ತನಗಾದ ಅನ್ಯಾಯವನ್ನು ಹೇಳಿಕೊಳ್ಳುತ್ತಿರುವ ಕಾರ್ಮಿಕ. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಬೆಂಗಳೂರು ಹೊರವಲಯದ ಆನೇಕಲ್ ಪಟ್ಟಣದಲ್ಲಿ. ಅವ್ರಿಗೆ ನಮ್ಮ ಕನ್ನಡ ಬರಲ್ಲ, ಅದಕ್ಕೆ ಇವಾಗ ಅವ್ರನ್ನ ನೀವು ಏನೇ ಇದು ಮಾಡಿದ್ರು ಹಿಂದಿ ಮೈ ಬೋಲು ಅಂದ್ಕೊಂಬರ್ತಾರೆ. ನಮ್ಗೆ ಹಿಂದಿ ಬರಲ್ಲ. ಅದಕ್ಕೆ ನಮಗೆ ನೀವು ಕರ್ನಾಟಕದಲ್ಲಿ ಬಂದು ಇಲ್ಲಿ ಇರೋದು, ನೀವು ಕನ್ನಡ ಮಾತಾಡ್ರೋ ಅನ್ನೋದು ತಪ್ಪ. ಆ ಮಾತಕ್ಕೆ ಇಷ್ಟು ಬಂದು ಅವ್ರು ಆವಾಗಿಂದ ಇದು ಮಾಡ್ಕೊಂಬಂದು ಇವತ್ತು ಸ್ಕೆಚ್ ಹಾಕಿ ಇಷ್ಟ ಆಗಿ ಹೊಡೆದಿದ್ದೆ. ಆನೇಕಲ್ ಪಟ್ಟಣದ ರುದ್ರಮ್ಮ ಬಡಾವಣೆಯಲ್ಲಿ ಹಿಂದಿ ಮಾತಾಡೋಕೆ ಬರಲ್ಲ ಅಂದಿದ್ದಕ್ಕೆ ಕನ್ನಡಿಗನ ಮೇಲೆ ಉತ್ತರ ಪ್ರದೇಶದ ಮೂಲದ ಯುವಕರು ಗೂಂಡಾಗಿರಿ ತೋರಿದ್ದಾರೆ. ಮಗ್ಗದ ಕಾರ್ಖಾನೆಯಲ್ಲಿ ಕೆಲಸ ವಿಚಾರಕ್ಕೆ ಕಾರ್ಮಿಕರ ನಡುವೆ ಕಿರಿಕಾಗಿದೆ. ಇದೇ ಸಂದರ್ಭದಲ್ಲಿ ಕನ್ನಡ ಮಾತನಾಡಬೇಡ, ನಮ್ಮ ಬಳಿ ಹಿಂದಿ ಮಾತನಾಡು ಎಂದು ಕಿರಿಕ್ ಮಾಡಿದ್ದಾರೆ. ಆಗ ಶಿವಲಿಂಗ ನೀವೇ ಕನ್ನಡ ಮಾತಾಡಿ ಅಂತ ಹೇಳಿದ್ದಕ್ಕೆ ಕಬ್ಬಿಣದ ರಾಡ್ ತೆಗೆದುಕೊಂಡು ತಲೆಗೆ ಹೊಡೆದಿದ್ದಾರೆ. ತೀವ್ರ ರಕ್ತಸ್ರಾವವಾಗಿದ್ದ ಶಿವಲಿಂಗ ಅವರನ್ನು ಆನೇಕಲ್ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗಿದೆ. ಅವ್ರಿಗೆ ಹೊಡೆದಿರ್ತಾನೆ, ಹೊಡೆದ ನಂತರ ಅವರು ಹಾಸ್ಪಿಟಲ್ಗೆ ಹೋಗ್ತಾರೆ. ಏನಂದ್ರೆ ಸ್ವಲ್ಪ ಇಂಜುರೀಸ್ ಆಗಿರುತ್ತೆ ತಲೆಗೆ. ಆ ಪ್ರಕಾರ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಆದ ನಂತರ ಕೇಸನ್ನು ನಾವು ರಿಜಿಸ್ಟರ್ ಮಾಡ್ತೀವಿ ಆನೇಕಲ್ ಪೊಲೀಸ್ ಠಾಣೆಯಲ್ಲಿ. ಈ 3-4 ಜನರು ಇರ್ತಾರೆ. ಇದರಲ್ಲಿ 3 ಜನರು ಯಾರು ಈ ವಾಗ್ವಾದ ಜಗಳ ಆಗಿರುತ್ತೆ, ಈ ಹೊಡೆದಾಟದಲ್ಲಿ ಏನು ಮಾಡ್ಕೊಂಡಿದ್ದಾರೆ, ಅವರಿಗೆ ನಾವು ಇಮಿಡಿಯೇಟ್ ಆಗಿ ಸೆಕ್ಯೂರ್ ಮಾಡಿದ್ದೀವಿ. ಕಾನೂನು ಕ್ರಮ. ಹಲ್ಲೆ ಮಾಡಿ ಪರಾರಿಯಾಗಲು ಯತ್ನಿಸಿರುವ 3 ಉತ್ತರ ಪ್ರದೇಶದ ಕನ್ನಡ ವಿರೋಧಿ ಆರೋಪಿಗಳನ್ನು ಪೊಲೀಸರು ವಶಕ್ಕೆ ಪಡೆದು ತನಿಖೆ ಮಾಡುತ್ತಿದ್ದಾರೆ. ಅದೇನೇ ಇರಲಿ, ಇಲ್ಲಿ ನೆಲ ಜಲ ಎಲ್ಲ ಬೇಕು, ಆದರೆ ಕನ್ನಡ ಮಾತ್ರ ಬೇಡ ಅಂದ್ರೆ ಹೇಗೆ ಅನ್ನೋದು ಕನ್ನಡಿಗರ ಪ್ರಶ್ನೆ. ನವೀನ್ ಶೆಟ್ಟಿ, ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್.